ಇದ್ದಂಗೆ ದೇಶದಲ್ಲಿ ಎಲ್ಲೇ ಚುನಾವಣೆ ಆದರೂ ಕೂಡ ಸಾಕಷ್ಟು ವಿಚಾರಗಳು ಹೆಸರುಗಳು ಬರ್ತಾ ಇರುತ್ತೆ. ಅಂದರೆ ಈಗ ದೇಶಕ್ಕೆ ನರೇಂದ್ರ, ಮಹಾರಾಷ್ಟ್ರಕ್ಕೆ ದೇವೇಂದ್ರ, ಕರ್ನಾಟಕಕ್ಕೆ ಉಪೇಂದ್ರ ಅನ್ನೋ ಥರ ಸ್ಲೋಗನ್ ಸಾಕಷ್ಟು ನೀವು ಕೇಳೇ ಇರ್ತೀರ, ನೋಡೇ ಇರ್ತೀರ. ಸೊ ಈ ಥರ ಒಂದು ಬದಲಾವಣೆ ಕರ್ನಾಟಕದಲ್ಲಿ ಬರಲಿ ಅಂದರೆ ಬರಬೇಕು ಅಂತ 100% ಎಲ್ಲರೂ ಕೂಡ ಡಿಸೈಡ್ ಮಾಡೋದ್ರೆ ಸಾಧ್ಯ ಇದೆ. ಸೊ ಆ ಒಂದು ಡಿಸೈಡ್ ಮಾಡೋದಕ್ಕೆ ಜನರಿಗೆ ಏನೇನು ಅಂದರೆ ನಿಮ್ಮ ಕಡೆಯಿಂದ ಏನೇನು ಸಂದೇಶ ಇರುತ್ತೆ ಸರ್? ಇದೆಲ್ಲ ಹೇಳ್ತೀನಲ್ಲ, ಇದೇ ಸಂದೇಶ. ಮೊದಲನೇದ ನಾವು ವೋಟ್ ಏನಕ್ಕೆ ಮಾಡ್ತೀವಿ ಅನ್ನೋದು ತಿಳ್ಕೊಬೇಕು. ಓಕೆ, ಏನು ನಮಗೆ ಬೇಕಾಗಿದೆ ಅನ್ನೋದು ಗೊತ್ತಿರಬೇಕು. ವೋಟರ್ಸಲ್ಲಿ ಕನ್ಫ್ಯೂಷನ್ ಇರಬಾರ್ದಲ್ವಾ? ಓಕೆ, ಉಪೇಂದ್ರನಲ್ಲಿ ಕನ್ಫ್ಯೂಷನ್ ಇದೆ, ಬಿಟ್ಬಿಡಿ. ನಿಮಗೆ ಕ್ಲಾರಿಟಿ ಇದೆಯಾ ಅಂತ ಕೇಳ್ತೀನಿ ಅಷ್ಟೇ. ಓಕೆ. ಅಂದರೆ ಕೆಲವು ಟೈಮ್ ಏನಾಗುತ್ತೆ ಅಂದರೆ ಸರ್, ಅಭಿವೃದ್ಧಿ ಅಂದರೆ ಬರೀ ರಸ್ತೆ, ಚರಂಡಿ, ನೀರು ಇದೇ ಆಗ್ಬಿಡುತ್ತೆ, ಲೈಟ್, ವಿದ್ಯುತ್ ದೀಪ. ಅದು ಬಿಟ್ಟು ಅಭಿವೃದ್ಧಿ ಅಂದರೆ ಏನು ಸರ್? ನಮ್ಮ ಇವಾಗ ಪ್ರೆಸೆಂಟ್ ಭಾರತಕ್ಕೆ ಈ ಸಿಚುವೇಶನಲ್ಲಿ ನಮಗೆ ಅಭಿವೃದ್ಧಿ ಅಂದರೆ ಏನೇನು? ಫಸ್ಟ್ ಇದು ಅಭಿವೃದ್ಧಿ ಆಗಬೇಕು. ಓಕೆ, ಇದು ಅಭಿವೃದ್ಧಿ ಆಗ್ತಿದ್ದಂಗೆ ಎಲ್ಲವೂ ಅಭಿವೃದ್ಧಿ ಆಗುತ್ತೆ. ಓಕೆ, ಏನು ಹೇಳಿ, ಸ್ವಲ್ಪ ವಿಚಾರಗಳು ತಿಳ್ಕೊಬೇಕು, ಸಕ್ರಿಯವಾಗಿ ಭಾಗವಹಿಸಬೇಕು. ಓಕೆ. ಅದಾದ್ಮೇಲೆ ನಿಮ್ಗೆ ಬರೀ ರೋಡು ಇದು ಅಲ್ಲ, ಹೆಲ್ತ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಪ್ರಾಸ್ಪರಿಟಿ ಇರ್ಬೋದು, ಜಾಬ್ಸ್ ಇರ್ಬೋದು. ಹೌದು, ತುಂಬ ವಿಷಯಗಳಿದಾವೆ ಅದರಲ್ಲಿ, ಒಂದಲ್ಲ ಎರಡಲ್ಲ ಅದರಲ್ಲಿ. ಹೌದು. ಸೊ ಎಲ್ಲವೂ ಆಗುತ್ತೆ. ಮೊದಲನೇ ಹೆಜ್ಜೆ ಇಡಬೇಕಲ್ವಾ?